ಮೃತ ಪಿಎಸ್ಐ ಪರಶುರಾಮ್ ಪತ್ನಿ ಶ್ವೇತಾ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಶಾಸಕರ ವಿರುದ್ಧ. ಶಾಸಕ ಚೆನ್ನಾರೆಡ್ಡಿ 30 ಲಕ್ಷ ಹಣ ಕೇಳಿದ್ದಾರೆ. ಹಣ ಕೇಳ್ತಾ ಇರೋ ಬಗ್ಗೆ ನನ್ನ ಪತಿ ಹೇಳಿದ್ದರು, ಎಂಎಲ್ಎ ಹಾಗೂ ಆತನ ಮಗ ಹಣ ಕೇಳಿದ್ರು ಅನ್ನುವಂತ ವಿಚಾರವನ್ನ ಸ್ವತಃ ಮೃತ ಪಿಎಸ್ಐ ತಮ್ಮ ಹೆಂಡತಿಯ ಹತ್ರ ಹೇಳ್ಕೊಂಡಿದ್ರಂತೆ. ಮೃತ ಪಿಎಸ್ಐ ಪರಶುರಾಮ್ ಪತ್ನಿ ಶ್ವೇತಾ ಈಗ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಬ್ಬರನ್ನು ಅಂದ್ರೆ ಎಂಎಲ್ಎ ಮತ್ತು ಎಂಎಲ್ಎ ಮಗ ಇಬ್ಬರನ್ನು ಪೊಲೀಸರು ಅರೆಸ್ಟ್ ಮಾಡಬೇಕು. ಎಷ್ಟು ದುಡ್ಡು ಕೊಟ್ಟು ಎಂಎಲ್ಎ ಅವರನ್ನ ಸಾಕ್ತೀರಾ? ಇಷ್ಟು ದಿನ ಎಂಎಲ್ಎಗೆ ಊಟ ಹಾಕ್ತೀರಾ? ಎಫ್ಐಆರ್ ದಾಖಲಿಸಿಕೊಂಡು ನಮಗೆ ನ್ಯಾಯ ಕೊಡಿಸಿ ಅಂತ ಮೃತ ಪಿಎಸ್ಐ ಪರಶುರಾಮ್ ಪತ್ನಿ ಶ್ವೇತಾ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಹಣ ಕೇಳಿದ್ದಾರೆ, 30 to 40 lakhs ತನ ಕೇಳಿದ್ದಾರೆ. ಕೊಡೋರು ಕೊಡ್ತಾರೆ ಸರ್, ಕೊಡದೇ ಇರೋರು ಎಮ್ ಎಲ್ ಎ ಮಗ ಸರ್. ಅವರಿಬ್ಬರನ್ನ ಕರೆಸಿ FIR ಆಗಬೇಕು, ಅವ್ರು ಅರೆಸ್ಟ್ ಆಗಬೇಕು. ಅವ್ರದ್ದು ತಪ್ಪಿದೆ, 100% ಅವ್ರದ್ದು ತಪ್ಪಿದೆ. ಅವ್ರು ಬರ್ಬೇಕು. ಅಲ್ಲ, ಎಲ್ಲರಿಗೂ ಗೊತ್ತು, ಎಲ್ಲ PSIಗಳು ದುಡ್ಡು ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಏನ್ ಹೇಳ್ಬೇಕು ಸರ್, ಅವ್ರ ಡಿಪಾರ್ಟ್ಮೆಂಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ. ಯಾರು MLAಗೆ ಸಪೋರ್ಟ್ ಮಾಡ್ತಿದ್ದಾರೆ, ದುಡ್ಡು ತಿನ್ನೋರ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ದುಡ್ಡು ಕೊಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನೂ ಎಷ್ಟು ದುಡ್ಡು ತಿನ್ನಿಸ್ತೀರಾ MLAಗೆ? ನೀವು MLAನ ಸಾಕ್ತೀರಾ ನೀವು ಎಷ್ಟು ಹಗಲು ರಾತ್ರಿ ದುಡಿದು ಕಷ್ಟಪಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು, ಊಟ ಬಿಟ್ಟು, ತಂದೆ ತಾಯಿನ ಬಿಟ್ಟು, ಎಲ್ಲರನ್ನ ಬಿಟ್ಟು ದುಡಿತೀರಾ. ಯಾರಿಗೋಸ್ಕರ? MLAಗೋಸ್ಕರ ದುಡಿತೀರಾ? MLAಗೆ ಊಟ ಹಾಕ್ತಿದ್ದೀರಾ, ದುಡ್ಡಿನ ಊಟ ಹಾಕ್ತಿದ್ದೀರಾ ಸರ್. ಅವ್ರು ತಪ್ಪು ಮಾಡಿದ್ದಾರೆ, ಇನ್ನೂ ಆದರೂ ಬಂದಿಲ್ಲ ಇಲ್ಲಿಗೆ. ಇಷ್ಟು ಜನ ಇದ್ದಾರೆ, ಎಷ್ಟು ಸ್ಟ್ರೈಕ್ ಆಗಿದೆ, ಅಲ್ಲಿ ಎಷ್ಟು ವೆಹಿಕಲ್ಸ್ ನಿಂತಿದೆ. ಆ್ಯಂಡ್ ಈಸ್ ನಾಟ್ ಇವನ್ ರೆಡಿ ಟು ಕಮ್ ಸ್ಟೆಪ್ ಇನ್. ಅವ್ರದ್ದು ತಪ್ಪಿದೆ, ನಮ್ಗೆ FIR ಬೇಕು, ನಮಗೆ ನ್ಯಾಯ ಕೊಡಿಸಿ. ಅವಾಗ ಎದ್ದೇಳ್ತೀವಿ ನಾವು. ಇಲ್ಲಿ ಆಫೀಸರ್, ಒಂದು ಪ್ರಾಂಪ್ಟ್ ಆಫೀಸರ್, ಒಂದು ನಿಯತ್ತಾದ ಆಫೀಸರ್ನ ನೀವೆಲ್ಲರೂ ಕಳ್ಕೊಂಡಿದ್ದೀರಲ್ಲ. ಯು ಪೀಪಲ್ ರಿಯಲಿ ಡೋಂಟ್ ಡಿಸರ್ವ್. SP ಮೇಡಮ್ ನಮ್ಗೆ ಹೇಳಿದ್ರು ರಾತ್ರಿ FIR ಕೊಡಿಸ್ತೀನಿ ಬನ್ನಿ ಅಂತ. ಅವ್ರನ್ನ ನಂಬ್ಕೊಂಡು ಬಂದ್ವಿ, ಇಲ್ಲಾಂದ್ರೆ ಅಲ್ಲೇ ಕೂಡ್ತಿದ್ವಿ ನಾವು. ಪ್ರೈವೇಟ್ ಹಾಸ್ಪಿಟಲಿಂದ ಕರ್ಕೊಂಡು ಬಂದಿದ್ದಾರೆ ಸರ್, ರಾತ್ರಿ ಕರ್ಕೊಂಡು ಹೋಗಿದ್ದಾರೆ. ಇವಾಗ ತನಕ ಹೊರಗೆ ಬಂದಿಲ್ಲ ಅವರು. ಹೆಂಗಿರ್ಬೇಕು? ನನ್ಗೆ ಬೇಬೀಸ್ ಇದೆ, ನಾನು ಅವ್ರಿಗೆ ಏನಂತ ಹೇಳಬೇಕು? ಪ್ರೆಗ್ನೆಂಟ್ ಇದ್ದೀನಿ ನಾನು, 8 months ಪ್ರೆಗ್ನೆಂಟ್ ಇದ್ದೀನಿ. ಕೂಡ್ಸಿದ್ದಾರೆ. ಅವ್ರ ಡಿಪಾರ್ಟ್ಮೆಂಟಲ್ಲೇ ಹ್ಯುಮ್ಯಾನಿಟಿ ಇಲ್ಲ ಅವ್ರಿಗೆ. ಏನು ಮಾಡಬೇಕು? ನ್ಯಾಯ ಸಿಕ್ತಿಲ್ಲ ಅವ್ರಿಗೆ, ರೈಟ್ ಇಲ್ಲ ನ್ಯಾಯ ಸಿಗೋಕ್ಕೆ. ನಿಮಗೆಲ್ಲ ಏನು ಪಬ್ಲಿಕ್. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗರಾಜ್, ಒಂದ್ ಕಡೆ MLA ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಾ ಇದೆ. FIR ಅಲ್ಲಿ A1 MLA, A2 MLA ಮಗ ಇನ್ನೂ ಕೂಡ ಯಾಕೆ ಅರೆಸ್ಟ್ ಆಗಿಲ್ಲ? ಈಗ PSI ಹೆಂಡತಿ ಮಾತಾಡ್ತಾ ಇದ್ರು, ಪೊಲೀಸ್ ಇಲಾಖೆ MLAಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ. ಸಪೋರ್ಟ್ ಮಾಡ್ತಾ ಇಲ್ಲ ಅಂತಂದ್ರೆ ರೆಸ್ಪಾನ್ಸಿಬಲ್ ಆಫೀಸರ್ಸ್ ಯಾಕೆ ಮುಂದೆ ಬರ್ತಾ ಇಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ಖಂಡಿತ ಶ್ರೀಪಾದಿಯರು ಯಾದಗಿರಿ ನಗರ ಪೊಲೀಸ್ ಠಾಣೆಯ PSI ಪರಶುರಾಮ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿಯಿಂದಲೂ ಸಹ ನಿರಂತರವಾಗಿ ದಲಿತ ಹಾಗೂ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ನಿರಂತರವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಅವರ ಜೊತೆಗೆ ಕುಟುಂಬಸ್ಥರು ಸಹ ಭಾಗಿಯಾಗಿದ್ರು. ಅಂದರೆ ಪತ್ನಿ ಶ್ವೇತಾ ಆಗಿರ್ಬೋದು ಮತ್ತು ತಂದೆ ತಾಯಿ ಮಾವಂದಿರು ಭಾಗಿಯಾಗಿದ್ರು. ಆದರೂ ಸಹ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧ FIR ದಾಖಲಿಸಿಕೊಳ್ಳಲು ಹಿಂದೇಟನ್ನು ಹಾಕ್ತಾ ಇದ್ರು. ಅಂತಂದರೆ ಆ ಪ್ರಕರಣದ A1 ಆರೋಪಿ ಮತ್ತು A2 ಆರೋಪಿ ಆಗಿರುವಂಥ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುಣ್ಣೂರು ಆಗಿರ್ಬೋದು ಮತ್ತು ಅವರ ಪುತ್ರ ಪಂಪನಗೌಡ ಅಲಿಯಾಸ್ ಸನ್ನಿಗೌಡ, ಇವರಿಬ್ಬರ ಮೇಲೆ ಪ್ರಕರಣ ದಾಖಲಿಸಿಕೊಳ್ಳಲು ಪೊಲೀಸರು ಹಿಂದೇಟನ್ನು ಹಾಕ್ತಾ ಇದ್ರು. ಹೀಗಾಗಿ ಏನು ರಾಜ್ಯದ ಕೆಲವು ಜಿಲ್ಲೆಗಳ ದಲಿತ ಪರ ಸಂಘಟನೆಗಳ ಹೋರಾಟಗಾರರು ಈ ಒಂದು ಸ್ಥಳಕ್ಕೆ ಬರ್ತಿದ್ದಂತೇನೋ ಪೊಲೀಸ್ ಇಲಾಖೆ ಅಲರ್ಟ್ ಆಗುತ್ತೆ. ಅದರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಫೋರ್ಸ್ಗಳನ್ನು ಕರೆಸಿಕೊಳ್ಳುವ ಮೂಲಕ ಈ ಒಂದು ಬಿಟ್ಟರೆ ಈ ಒಂದು ಪರಿಸ್ಥಿತಿ ಕೈ ಮೀರುತ್ತೆ ಅನ್ನೋ ನಿಟ್ಟಿನಲ್ಲಿ ತಕ್ಷಣ PSI ಪರಶುರಾಮ್ ಅವರ ಪತ್ನಿ ಶ್ವೇತಾಳನ್ನ ನಗರ ಪೊಲೀಸ್ ಠಾಣೆಗೆ ಕರೆದು ಇದು ಅಲ್ಲಿ A1 ಆರೋಪಿ ಶಾಸಕ ಹಾಗೂ ಅವನ ಪುತ್ರನ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಬಂದು ಮತ್ತು ಇಲ್ಲಿರುವಂಥ ಪ್ರತಿಭಟನಾಕಾರರನ್ನು ಮನವೊಲಿಸೋ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ನಿನ್ನೆ ರಾತ್ರಿ ಖಾಸಗಿ ಆಸ್ಪತ್ರೆ ಆದರೂ ಶವ ಇರುವಂಥ ಸಂದರ್ಭದಲ್ಲಿ ಅವಾಗಲೇ ಪೋಷಕರು ಹೇಳ್ತಾ ಇದ್ರು, ನಮಗೆ ನ್ಯಾಯ ಕೊಡೋವರೆಗೂ ನಾವು ಇಲ್ಲಿಂದ ಕಾಲ್ ಕೇಳಲ್ಲ ಅಂತ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ SP G ಸಂಗೀತ ಅವರು ನೀವು ಮಾರ್ಚಿನರಿಗೆ ಬನ್ನಿ, ಅಲ್ಲಿ ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದರು. ಆದರೆ
ಕಳೆದ 18 ಗಂಟೆಗಳ ಕಳೆದರೂ ಸಹ ಎಫ್ಐಆರ್ ದಾಖಲಿಸಿಕೊಳ್ಳಲು ಹಿಂದೇಟಾಗ್ತಾ ಇದ್ರು. ಆದರೆ ಸತತವಾಗಿ ಏನು ಹೋರಾಟ ಮುಂದುವರಿತು. ಈ ಹೋರಾಟಕ್ಕೆ ಮಣಿದ ಯಾದಗಿರಿ ಪೊಲೀಸರು ಸದ್ಯ ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಆ ಒಂದು ಕುಟುಂಬಕ್ಕೆ ಒಂದು ನ್ಯಾಯ ಒದಗಿಸಿಕೊಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಸದ್ಯ ಇದೀಗ ಏನು ಯಾದಗಿರಿಯ ಇಮ್ಸ್ ಆಸ್ಪತ್ರೆಯಲ್ಲಿ ಈ ಒಂದು ಪರಶುರಾಮ್ ಪೇಸಾಯಿ ಅವರ ಮರಣೋತ್ತರ ಪರೀಕ್ಷೆ ಸಹ ಇವಾಗ ಆರಂಭಗೊಳ್ತಾ ಇರುವಂಥದ್ದು. ಅಂತಂದರೆ ನಿನ್ನೆಯಿಂದಲೂ ಸಹ ಈ ಒಂದು ಮರಣೋತ್ತರ ಪರೀಕ್ಷೆಯನ್ನು ನಡೆಸೋದಕ್ಕೆ ಈಗ ಇಲ್ಲಿರುವಂಥ ಅಧಿಕಾರಿಗಳು ಮುಂದಾಗಿರಲಿಲ್ಲ. ಇದೀಗ ಮರಣೋತ್ತರ ಪರೀಕ್ಷೆ ಸಹ ಆರಂಭಗೊಂಡಿರುವಂಥದ್ದು. ಶ್ರೀಪಾದ್, ಓಕೆ ನಾಗರಾಜ್, ಕಾಟಾಚಾರಕ್ಕೆ ದೂರು ದಾಖಲಿಸಿಕೊಂಡ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡುತ್ತೆ. SP ಜಿ ಸಂಗೀತಾ ಅವರು ಕೊಟ್ಟ ಭರವಸೆಯ ಮೇಲೇನೆ ಅವರ ಪತ್ನಿ ಬಂದ್ರು ಅನ್ನುವಂಥ ಮಾತನ್ನ ಸ್ವತಃ ಪರಶುರಾಮ್ ಪತ್ನಿ ಹೇಳ್ತಾ ಇದ್ರು. ಹಾಗಿದ್ರೆ ಈವರೆಗೂ ಈ FIR ನ ಸ್ಟೇಟಸ್ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಅನ್ನೋದ್ರ ಬಗ್ಗೆ ಯಾಕೆ ಅವರಿಂದ ಹೇಳಿಕೆ ಇಲ್ಲ? ಖಂಡಿತ ಶ್ರೀಪಾದ್, ಏನು ಈ ಯಾದಗಿರಿ ಶಾಸಕ ಆಗಿರ್ಬೋದು, ಆತನ ಪುತ್ರ ಆಗಿರ್ಬೋದು, ಯಾದಗಿರಿಯಲ್ಲೇ ಇದ್ರೂ ಸಹ ಈ ಒಂದು ಸ್ಥಳಕ್ಕೆ ಬರಲು ಮೀನಾಮೇಷ ಎನಿಸ್ತಿದ್ದಾರೆ. ಕಾರಣ ಈ ಎಲ್ಲ ಮೇಲ್ನೋಟವನ್ನು ನೋಡ್ತಾ ಹೋದ್ರೆ ಈ ಒಂದು ಪ್ರಕರಣದಲ್ಲಿ ಅವರು ಕಂಟಿನ್ಯೂ ನಾಗರಾಜ್. ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಈ ಒಂದು ಇಷ್ಟೊಂದು ಪ್ರತಿಭಟನೆ ನಡೆದ್ರು. ಆತನ ಪತ್ನಿ ಶ್ವೇತಾ ಏನು ಪ್ರಕರಣದ ಏನು ಒಂದು ರೀತಿ ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಆದರೂ ಸಹ ಈ ಒಂದು ಶಾಸಕ ಈ ಸ್ಥಳಕ್ಕೆ ಬರಬೇಕಾಗಿತ್ತು, ಆದರೂ ಸಹ ಬರ್ದಿಲ್ಲ. ಆದರೆ ಈ ಸ್ಥಳದಲ್ಲಿ ಅವರು ಇದ್ರೂ ಸಹ ಪೊಲೀಸರು ಸಹ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸಕ್ಕೆ ಮುಂದಾಗದೇ ಇರೋದು ಒಂದು ರೀತಿ ಪೊಲೀಸ್ ಇಲಾಖೆಗೆ ಒಂದು ರೀತಿ ಅಪಮಾನ ಅಂತ ಹೇಳ್ಬೇಕಾಗುತ್ತೆ. ಅಂದರೆ ಒಬ್ಬ ಪೊಲೀಸ್ ಅಧಿಕಾರಿಗೆ ಏನು ಅನ್ಯಾಯ ಆದಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳೇ ಅವರಿಗೆ ಒಂದು ರೀತಿ ನ್ಯಾಯ ಕೊಡಿಸಲು ಸಹ ಒಂದು ರೀತಿ ಹಿಂದೇಟನ್ನು ಹಾಕ್ತಾ ಇರುವಂಥದ್ದು. ಶ್ರೀಪಾದ್, ಅಲ್ಲ, FIR ಆಗಿದೆ. A1 A2 MLA ಮತ್ತು MLA ಮಗ ಇನ್ನೂ ಯಾಕೆ ಅರೆಸ್ಟ್ ಮಾಡಿಲ್ಲ? ಅದೇ ಖಂಡಿತ ಅದೇ ಶ್ರೀಪಾದ್, ಏನಂತಂದ್ರೆ ಈಗ ಅಧಿಕಾರಿಗಳು ಈ ಒಂದು ಏನಂತಂದ್ರೆ ಅಧಿಕಾರಿಗಳಂದ್ರೆ ಶಾಸಕರ ಒಂದು ರೀತಿ ಕೈಗೊಂಬೆಯಾಗಿ ಕೆಲಸ ಮಾಡುವಂಥ ಸ್ಥಿತಿ ಈಗ ಯಾದಗಿರಿ ಸ್ಥಿತಿಗೆ ಬಂದಿರುವಂಥದ್ದು. ಯಾಕಂತಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ಸಂಪೂರ್ಣ ಪೊಲೀಸ್ ಆಡಳಿತ ವ್ಯವಸ್ಥೆ ಕುಗ್ಗಿ ಹೋಗಿದೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ಸಾಕಷ್ಟು ಬಾರಿ ಈ ಒಂದು ಶಾಸಕನ ಮೇಲೆ ಸಾಕಷ್ಟು ಆರೋಪಗಳು ಬಂದಿದ್ವು. ಅಂತಂದ್ರೆ ಕಳೆದ ಬಾರಿ ಮರಳನ್ನು ನಡೆಸ್ತಾರೆ ಇವರ ಮಗ ಆಗಿರ್ಬೋದು ಮತ್ತು ಶಾಸಕ ಆಗಿರುವಂಥ ಆರೋಪ ಬಂದಿತ್ತು. ಆ ಸಂದರ್ಭದಲ್ಲೂ ಸಹ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸ ಯಾದಗಿರಿ ಪೊಲೀಸರು ಮಾಡಿದ್ರು. ಆ ಸಂದರ್ಭದಲ್ಲೂ ಸಹ ರಿಪಬ್ಲಿಕ್ ಕನ್ನಡ ಒಂದು ಸತತವಾದಂಥ ಸುದ್ದಿಯನ್ನು ಮಾಡಿತ್ತು. ಆದರೂ ಸಹ ಅವರಿಗೆ ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ರು. ಈಗ ತಮ್ಮ ಇಲಾಖೆಯಲ್ಲಿರುವಂಥ ಒಬ್ಬ ಪೊಲೀಸ್ ಅಧಿಕಾರಿಯ ಸಾವಾದರೂ ಸಹ ಏನು ಆ ಒಂದು ಶಾಸಕರನ್ನು ಬಂಧಿಸುವಂಥ ಕೆಲಸ ಮಾಡ್ತಿಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ PSI ಪರಶುರಾಮ್ ಪತ್ನಿಯನ್ನು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನೀವು ನಿಮ್ಮ ತಂದೆ ಮತ್ತು ಹೆಂಡತಿ ಮಕ್ಕಳನ್ನು ಬಿಟ್ಟು ದುಡಿತೀರಿ, ನೀವು ಇನ್ನೊಬ್ಬರ ಹೊಟ್ಟೆ ಯಾಕೆ ತುಂಬಿಸ್ತೀರಿ? ಒಬ್ಬ ಶಾಸಕರ ಹೊಟ್ಟೆ ತುಂಬಿಸ್ಬೇಕಾದ್ರೆ ನೀವು ಯಾಕೆ ಕೆಲಸ ಮಾಡ್ತೀರಿ ಅನ್ನುವಂಥ ರೀತಿ ಆಕ್ರೋಶವನ್ನು ಹೊರಹಾಕಿದ್ರು. ಅದ್ರ ಜೊತೆಗೆ SP ಜಿ ಸಂಗೀತಾ ಅವ್ರಿಗೂ ನಿಮ್ಮ ಮಗ ಅಥವಾ ನಿಮ್ಮ ಮಗ MLA ವಿರುದ್ಧ ಕೇಳಿ ಬಂದಿರೋ ಗಂಭೀರ ಆರೋಪದ ಬಗ್ಗೆ MLA ಏನು ರಿಯಾಕ್ಟ್ ಮಾಡಿಲ್ವಾ ಇಲ್ಲಿವರೆಗೂ? ಇಲ್ಲ ಶ್ರೀಪಾದ್, ಇಲ್ಲಿವರೆಗೂ MLA ಅವರು ಈ ಒಂದು ಸ್ಥಳಕ್ಕೆ ಬರುವಂಥ ಕೆಲಸನೂ ಮಾಡಿಲ್ಲ, ಯಾವುದೇ ಒಂದು ಮಾಧ್ಯಮಕ್ಕೆ ಹೇಳಿಕೆ ಕೊಡುವಂಥ ಕೆಲಸನೂ ಮಾಡಿಲ್ಲ. ಅದನ್ನು ಸಾಕಷ್ಟು ಬಾರಿ ಅಲ್ಲಿರುವಂಥ ಅವ್ರಿಗೆ ಕರೆ ಮಾಡಿದ್ರು ಸಹ ಅದು ಸತ್ಯಕ್ಕೆ ದೂರವಾದ ಮಾತನ್ನುವಂಥ ಮಾತನ್ನು ಗಾಳಿಯಲ್ಲಿ ಏನೋದು ಅವರ ಅಭಿಮಾನಿಗಳಿಗೆ ಮತ್ತು ಅವರ ಬೆಂಬಲಿಗರಿಗೆ ಹೇಳೋ ಮೂಲಕ ಹೇಳಿ ಜಾರಿಕೊಳ್ಳುವಂಥ ಕೆಲಸವನ್ನು ಸಹ ಮಾಡ್ತಿದ್ದಾರೆ ಅನ್ನುವಂಥ ಮಾತು ಈಗಾಗಲೇ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಸಹ ಸದ್ಯ ಚರ್ಚೆ ಆಗ್ತಾ ಇರುವಂಥದ್ದು. ಫೈನ್, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ಮಗ